ಇವ್ರ ಫೋಟೋಶೂಟ್ ನ ನೋಡಿ ನಾನ್ ಅನ್ಕೊಂಡೆ ನಂದು ಟೈಮ್ ಬಂದೇ ಬರುತ್ತೆ ಅಂತ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಬೆಳಗ್ಗೆನೆ ಬಿಸಿ ಆಗ್ಬಿಟ್ಟಿದ್ವಿ ನೋಡಿ. ಈ ಸಾಮಾನೆಲ್ಲ ಹಿಡ್ಕೊಂಡು ನಾವಿಲ್ಲಿ ಹೊಂಟಿದ್ವಿ ಅಂತ ವಿಡಿಯೋ ಪೂರ್ತಿ ನೋಡಿ ಹೇಳ್ತೀನಿ. ನಮ್ ನವೀನ್ ಅವ್ರ ಅಣ್ಣಂದು ಮದುವೆ ಇತ್ತು ಅಂತ ಸ್ವೀಟ್ ನ ಇಲ್ಲಿಂದ ಸಿರುಗುಂಪಾಗೆ ತಗೊಂಡ್ ಹೋಗ್ಬೇಕಾಗಿತ್ತು. ಆ ಬಾಕ್ಸ್ ಎಷ್ಟು ಕೆಜಿ ಇತ್ತು ಅಂದ್ರೆ 30 ಕೆಜಿ ಇತ್ತು ನೋಡ್ರಿ. ಆ ಬಾಕ್ಸ್ ನ ತಗೊಂಡೋಗಿ ಬಸ್ಸಲ್ಲಿ ಹಾಕೋಷ್ಟ್ರಲ್ಲಿ ನಮ್ಗಂತೂ ಬೆವರು ನೀರ್ ತರ ಇಳಿತಿತ್ತು. ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ನಾವ್ ಇಲ್ಲಿಂದ ಹೋಗ್ಬೇಕಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಒಂದು ಫಂಕ್ಷನ್ ಇತ್ತು. ರಾಯಚೂರಲ್ಲಿ ಇದೇ ಫಸ್ಟ್ ಟೈಮ್ ಅನ್ಕೊಂತೀನಿ ಎಷ್ಟು ಗ್ರ್ಯಾಂಡ್ ಫಂಕ್ಷನ್ ಮಾಡ್ತಾ ಇರೋದು. ಅಂತೂ ನಾವು ಬಂದು ರೀಚ್ ಆಗಿದ್ದೆ ಫಸ್ಟ್ ಬಸ್ ಸ್ಟ್ಯಾಂಡ್ ಮಾನ್ವಿಯಿಂದ. ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ ಕಮೆಂಟ್ ಅಲ್ಲಿ ಹೇಳ್ಬೋದು. ಮಾನ್ವಿ ಅಂತ ಆ ಊರ್ಗೆ ಆ ಬಸ್ ಸ್ಟ್ಯಾಂಡ್ ಅಂತೂ ಸರಿ ಅಲ್ಲ ಅಂತ ನನ್ಗೆ ಅನಿಸ್ತು. ನಾನು ಸಣ್ಣವನಿದ್ದಂಗಿಂದ ನೋಡ್ತಾ ಇದ್ದೀನಿ ಆ ಬಸ್ ಸ್ಟ್ಯಾಂಡ್ ಚೇಂಜ್ ಆಗ್ತಿಲ್ಲ. ಯಾಕೆ, ಯಾವಾಗ ಚೇಂಜ್ ಆಗ್ಬಹುದು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳ್ಬಿಡಿ. ರಾಯಚೂರಿಂದ ಮಾನ್ವಿಗೆ ಬರೋಷ್ಟಿಗೆ ನಾವು ಸುಟ್ಟು ಕೋಳಿ ತರ ಆಗಿದ್ವಿ. ನಾವು ಬರ್ಬೇಕಾದ್ರಂತೂ 41 ಡಿಗ್ರಿ ಸೆಲ್ಸಿಯಸ್ ವೆದರ್ ಇತ್ತು. ಅದಾದ್ಮೇಲೆ ನಾವು ಬಂದು ರೀಚ್ ಆಗಿದ್ದೆ ಸಿಂಧನೂರಲ್ಲೂ ಅದೇ ಹಣೆ ಬರ ನೋಡಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಒಳ್ಳೆ ಮೇಂಟೆನೆನ್ಸ್ ಅಂತೂ ಇಲ್ಲ, ಇದು ನನಗನ್ಸುತ್ತೆ. ಈ ಬಿಸಿಲುಗಾಲದಾಗ ಒಂದು ಜರ್ನಿ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಯ್ತು. ಅಂತೂ ನಾವು ಬಂದು ರೀಚ್ ಆಗಿದ್ದೆ ಸಿರುಗುಪ್ಪದಿಂದ. ಈ ವಿಡಿಯೋನ ಯಾರು ನೋಡ್ತಾ ಇದ್ರೆ ಅವ್ರ ನಿಮ್ಮೂರ ಹೆಸರನ್ನ ಚೇಂಜ್ ಮಾಡ್ಕೊಂಡ್ಬಿಡಿ, ಧೂಳುಗುಪ್ಪ ಅಂತ. ಬಾಕ್ಸ್ ಎತ್ಕೊಂಡು ನಾವು ಹೊಂಟ್ಬಿಟ್ವಿ ಮದುವೆ ಕಡೆ. ನಾವು ಸಿರುಗುಪ್ಪಕ್ಕೆ ಬರೋಷ್ಟಿಗೆ ಟೈಮ್ 6:30 ಆಗ್ಬಿಟ್ಟಿತ್ತು ನೋಡಿ. ಇಲ್ಲಿಗೆ ಬಂದು ನಾವು ನೋಡ್ತೀವಿ ಫೋಟೋಶೂಟ್ ಜಬರ್ದಸ್ತ್ ನಡೆಸ್ಬಿಟ್ಟು. ಅವ್ರ ಫೋಟೋಶೂಟ್ ಮಾಡೋದನ್ನ ನಾವಂತೂ ಬಾಯಿ ತರ್ಕೊಂಡು ನೋಡ್ಕೊಂಡು ಕುಂತಿದ್ವಿ. ನಮ್ದು ಯಾವಾಗ ಅಂತ ನಮ್ಮಮ್ಮ ಈ ವಿಡಿಯೋ ನೋಡಿದ್ರೆ ನಾಯಿ ಗೊತ್ತಂಗ್ ಗೊತ್ತೇಳ ನನಗ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಪಾರ್ಟ್ 2 ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.